ಲೋಕಸಭೆಯಲ್ಲಿ ನಿನ್ನೆ ಐತಿಹಾಸಿಕ ಕ್ಷಣವಾಗಿತ್ತು. ತಡರಾತ್ರಿ ತನಕ 500ಕ್ಕೂ ಹೆಚ್ಚು ಸಂಸದರು ಇದ್ದಿದ್ದು ಇತ್ತೀಚಿನ ವರ್ಷಗಳಲ್ಲಿ ಇದೇ ಮೊದಲು. ತುಂಬಾ ವರ್ಷಗಳಿಂದ ಬೇರೆ ಬೇರೆ ಕಾಯ್ದೆಗಳಿಗೆ ಚರ್ಚೆ ಮಾಡಬೇಕಾದ್ರೆ ಹೀಗೆಲ್ಲ ಇರ್ತಾ ಇತ್ತು. ಬಟ್ ನಿನ್ನೆ ವಕ್ಫ್ ತಿದ್ದುಪಡಿಯ ಮಸೂದೆಯನ್ನು ಅಂಗೀಕಾರ ಮಾಡಿಕೊಳ್ಳುವಲ್ಲಿ ಎನ್ಡಿಎ ನೇತೃತ್ವದ ಮೋದಿ ಸರ್ಕಾರ ಯಶಸ್ವಿಯಾಗಿದೆ. ಆ ಮೂಲಕ 3 ಅವಧಿಗಳಲ್ಲಿ ಇದ್ದಂತಹ ಫ್ಲಾಗ್ಶಿಪ್ ಅಂದರೆ ಈ ಮ್ಯಾನಿಫೆಸ್ಟೋನಲ್ಲಿ ಹಾಕೋದು ಇಲ್ಲಿ ಜಾರಿಗೆ ತರಕ್ಕೆ ಆಗ್ತಿರಲಿಲ್ಲ, ಅದ್ರಲ್ಲಿ ಒಂದು ಹಂತದಲ್ಲಿ ಜಯ ಸಿಕ್ಕಂಗೆ ಆಗ್ತಾ ಇದೆ. ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್ ಆಗಿದೆ. ಸತತ 14 ಗಂಟೆಯ ಸುದೀರ್ಘ ಚರ್ಚೆಯ ಬಳಿಕ ಅಂಗೀಕಾರಗೊಂಡಿದೆ. ನಿನ್ನೆ ಮಿಡ್ನೈಟ್ 2 ಗಂಟೆ ತನಕ ಕೂಡ ಈ ವೋಟಿಂಗ್ ಪ್ರಾಸೆಸ್ ಎಲ್ಲ ಆಯಿತು. 12-16ಕ್ಕೆ ಫಸ್ಟ್ ವೋಟ್ ಆಯಿತು ಆ್ಯಕ್ಚುಲಿ. ಅದಾದಮೇಲೆ 1-1.5 ಗಂಟೆಗಳ ಕಾಲ ಮತ ಚಲಾವಣೆ ಆಯಿತು. ವಿಪಕ್ಷಗಳ ವಿರೋಧದ ನಡುವೆ ಕೂಡ ಅವರು ತಿಪ್ಪರ್ಲಾಗ ಹಾಕಿದ್ರು, ಏನೂ ಮಾಡೋದಕ್ಕಾಗಿಲ್ಲ. ಬಿಲ್ ಹರಿದು ಇನ್ನೊಂದು ಕಡೆಗೆ ಎಂಐಎಂನ ಓವೈಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇತ್ತ ಮುಂದೇನು ಅನ್ನೋ ಪ್ರಶ್ನೆ ನಿಮ್ಮಲ್ಲಿರಬಹುದು. ಈಗ ಒಂದು ಕಡೆನಲ್ಲಿ ಪಾಸ್ ಆಯಿತು, ನೆಕ್ಸ್ಟ್ ಏನು ಅಂತ ರಾಜ್ಯಸಭೆಯಲ್ಲಿ ಇಡ್ತಾರೆ. ರಾಜ್ಯಸಭೆಯಲ್ಲಿ ಅಂಗೀಕಾರವಾದ ಬಳಿಕ ಅದು ರಾಷ್ಟ್ರಪತಿಗಳಿಗೆ ಹೋಗುತ್ತೆ. ಅಲ್ಲಿ ಸೈನ್ ಹಾಕಿದ್ರೆ ಮಸೂದೆ ಕಾಯ್ದೆಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಕಾನೂನಿನ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಇನ್ನು ಮುಂದೆ ಕಂಡೋರ ಭೂಮಿಗೆ ಬೇಕಾಬಿಟ್ಟಿ ಬೇಲಿಯನ್ನು ಹಾಕಂಗಿಲ್ಲ. ಬೇಲಿ ಹಾಕಬೇಕು ಅಂತ ಬಯಸಿದ್ರೆ ದಾಖಲೆಗಳನ್ನು ಕೊಡಬೇಕು. ಕಾಗಜ್ ನಹಿ ದಿಖಾಯೆಂಗೆ ಅಂತ ಹೇಳಿದ್ರೆ ನಡೆಯಲ್ಲ. ಇವು ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆಗೆ ಉತ್ತರ. ನೆನ್ನೆ ನಾನು ಹೇಳ್ತಾ ಇದ್ದೆ, ಮಧ್ಯರಾತ್ರಿ ತನಕ 500ಕ್ಕೂ ಹೆಚ್ಚು ಸಂಸದರಿದ್ರು. ಫಸ್ಟ್ ವೋಟಿಂಗ್ ಆಗಿದ್ದೆ ಮಿಡ್ನೈಟ್ 12 ಗಂಟೆ 16 ನಿಮಿಷಕ್ಕೆ ಫಸ್ಟ್ ವೋಟಿಂಗ್ ಆಗಿತ್ತು. 8 ಗಂಟೆಗಳ ಚರ್ಚೆ ಅಂತ ಅಂದ್ಕೊಂಡ್ರು, ಬಟ್ ಹೋಯ್ತು ಅದು. ಚರ್ಚೆ, ಪ್ರಶ್ನೆಗೆ ಕೌಂಟರ್ ಉತ್ತರ ಎಲ್ಲವೂ ಕೂಡ ನೋಡ್ತು ಸಂಸತ್ತು. ಪರವಾಗಿ ಚಲಾವಣೆ ಆದಂತಹ ಮತಗಳು ಎಷ್ಟು ಅಂತ ನೋಡಿದಾಗ 288. ನೆನಪಿರಲಿ, ಎನ್ಡಿಎ ಸದಸ್ಯರ ಬಲ ಇದ್ದಿದ್ದು 298. ವಿರೋಧವಾಗಿ ಚಲಾವಣೆ ಆದಂತಹ ಮತಗಳ ಸಂಖ್ಯೆ 232. ಸೊ ಮೆಜಾರಿಟಿಯನ್ನು ತಲುಪಿತ್ತು ಪರವಾಗಿ ಇದ್ದಂತಹ ವೋಟ್ಗಳು. ಹೀಗಾಗಿ ಆರಾಮ್ಸೆ ಸಲೀಸಾಗಿ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರ ಆಗಿದೆ. ಎಲ್ರಿಗೊಂದು ಭಯ ಇತ್ತು, JDU ಮತ್ತು TDP ಸದಸ್ಯರು ಕೊನೆ ಟೈಮ್ನಲ್ಲಿ ಏನಾದರೂ ಕೈ ಕೊಟ್ಬಿಡ್ತಾರ ಅಂತ. ಆ್ಯಕ್ಚುಲಿ ನೆನೆ ಇಡೀ ಚರ್ಚೆಯನ್ನು ಯಾರಾದರೂ ನೋಡಿದರೆ ಅವ್ರಿಗೆ ಅರ್ಥ ಆಗಿರುತ್ತೆ. BJP ಅವ್ರಿಗಿಂತ ಹೆಚ್ಚು ಅಗ್ರೆಸಿವ್ ಆಗಿ ಕೌಂಟರ್ ಮಾಡ್ತಾ ಇದ್ದಿದ್ದೆ JDU ಮತ್ತು TDP. ಸೊ ಫೈನಲಿ ಕಿರಣ್ ರಿಜಿಜು ಅವರು ಮಂಡಿಸಿದಂತಹ ಬಿಲ್ಗೆ ಅಂಗೀಕಾರ ಸಿಕ್ಕಿದೆ. ಮುಂದಿನ ಹಾದಿ ಏನು ಅನ್ನೋದು ಗೊತ್ತಾಗುತ್ತೆ. ಸೆಕ್ಷನ್ 40 ಬಗ್ಗೆ ವಿಪರೀತವಾಗಿ ಚರ್ಚೆ ಇತ್ತು. ಅಂದರೆ ವಕ್ಫ್ ಬೈ ಯೂಸರ್ ಅಂತ. ವಕ್ಫಿಗೆ ಅನಿಸಿದ್ರೆ ಈ ಭೂಮಿ ನಮಗೆ ಸೇರಿದ್ದು ಅಂತ ಅವ್ರು ಬಂದು ಬೇಲಿ ಹಾಕ್ಬೋದಾಗಿತ್ತು. ನಮ್ಮ ಹತ್ರ ದಾಖಲೆಗಳಿದ್ರೂ ಕೂಡ ನಾವು ಓಡಾಡಬೇಕಾಗಿತ್ತು ವಕ್ಫ್ ಟ್ರಿಬ್ಯುನಲ್ಗೆ. ಇನ್ಮೇಲೆ ಸೆಕ್ಷನ್ 40ಗೆ ಯಾವುದೇ ಮಾನ್ಯತೆ ಇರಲ್ಲ. ಹಾಗೆ ಯಾರಾದರೂ ನಿಮ್ಮ ಭೂಮಿಗೆ ಬೇಲಿ ಸುತ್ತೋದಕ್ಕೆ ಬಂದರೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ತುಂಬ ಇಂಪಾರ್ಟೆಂಟಾಗಿ ಜನ ಇದನ್ನು ಬಯಸ್ತಾ ಇದ್ರು. ಮತ್ತು ಇದು ಪೂರ್ವಾನ್ವಯ ಆಗೋದಿಲ್ಲ. ಹಿಂದಾಗಿರೋದು ಎಲ್ಲ ಸಮಸ್ಯೆಗಳಿಗೆ ಹಾಗಾದರೆ ಏನಾದರೂ ಪರಿಹಾರ ಸಿಗುತ್ತೆ ಅಂತ ಕೇಳಿದ್ರೆ ಇಲ್ಲ. ಇನ್ನು ಮುಂದಕ್ಕಿದು ವ್ಯಾಲಿಡ್. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್. ಬಹಳ ವರ್ಷಗಳಾಗಿತ್ತು ತಡರಾತ್ರಿ ತನಕ ಒಂದು ವಿಚಾರದ ಚರ್ಚೆಯಲ್ಲಿ 500ಕ್ಕೂ ಹೆಚ್ಚು ಸಂಸದರು ಪಾಲ್ಗೊಂಡಿದ್ದನ್ನು ನೋಡೋದಕ್ಕೆ. ನಿನ್ನೆ ಆ ಘಟನೆ ಕೂಡ ನಮ್ಗೆ ನೋಡೋದಕ್ಕೆ ಸಿಕ್ತು. ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಒಂದು ಕುತೂಹಲ. ಮತ್ತು ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ವಿರೋಧ ಪಕ್ಷಕ್ಕೆ ಇದು ಹಿನ್ನಡೆನೆ. ಮಮತಾ, ವಿರೋಧ ಪಕ್ಷಗಳಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು ಈ ಬಿಲ್ಲು ಲೋಕಸಭೆಯಲ್ಲಿ ಅಂಗೀಕಾರ ಆಗುತ್ತೆ ಅನ್ನುವಂಥದ್ದು. ಯಾಕೆ ಅಂದರೆ ಪಕ್ಷವಾರು ಮತ್ತು ಬೆಂಬಲವನ್ನು ನೋಡಿದಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಅವರ ಸಂಖ್ಯೆ ಕೂಡ ಇಂಡಿಯಾ ಒಕ್ಕೂಟದ್ದು ಕಡಿಮೆ ಇರುವಂಥದ್ದು, NDA ಒಕ್ಕೂಟದ ಬಹುಮತ ಹೆಚ್ಚಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಲೋಕಸಭೆಯಲ್ಲಿ ಇದು ಪಾಸ್ ಆಗುತ್ತೆ ಅನ್ನುವಂಥದ್ದು ಗೊತ್ತಿತ್ತು. ಮತ್ತು ರಾಜ್ಯಸಭೆಯಲ್ಲೂ ಕೂಡ ನಿರೀಕ್ಷಿತವಾಗಿ ಈ ಬಿಲ್ ಪಾಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಮುಖ್ಯವಾಗಿ ಇದು ಏನು ಅಂದರೆ ಇದು ವಿರೋಧಿಸುವಂತಹ ಒಂದು ಲೆಕ್ಕಾಚಾರದಲ್ಲಿ ವಿರೋಧ ಪಕ್ಷಗಳು ಕೂಡ ಇದ್ವು. ಯಾಕೆಂದರೆ ತೀವ್ರವಾದಂಥ ಆಕ್ಷೇಪವನ್ನು ಮೊದಲಿಂದಲೂ ಕೂಡ ಈ ಒಂದು ಬಿಲ್ನ ವಿಚಾರಕ್ಕೆ ವ್ಯಕ್ತಪಡಿಸಿದ್ವು. ಹೀಗಾಗಿ ನಿನ್ನೆಯ ಚರ್ಚೆಯ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ನಿರಂತರವಾಗಿ ವಿರೋಧ ಪಕ್ಷದ ನಾಯಕರುಗಳು, ಸಂಸದರು ಮಾಡ್ತಾ ಬಂದಿರುವಂಥದ್ದು. ಸೊ ಸುದೀರ್ಘವಾದಂಥ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಮೊದಲು 8 ಗಂಟೆಗಳ ಚರ್ಚೆಗೆ ಮಾತ್ರ ಈ ಒಂದು ಬಿಲ್ನ ಸೀಮಿತಗೊಳಿಸಲಾಗಿತ್ತು. ಆದರೆ ಚರ್ಚೆಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಈ ಸಮಯವನ್ನು 2 ಬಾರಿ ವಿಸ್ತರಣೆ ಮಾಡುವಂಥ ಕೆಲಸವನ್ನು ಕೂಡ
ಮಾಡಲಾಯಿತು. ಸರಿಸುಮಾರು 11:30ವರೆಗೂ ಕೂಡ ವಿಸ್ತೃತವಾದಂಥ ಚರ್ಚೆ ಆದ ಬಳಿಕ ಇದನ್ನು ಮತಕ್ಕೆ ಹಾಕುವಂಥ ಕೆಲಸವನ್ನು ಮಾಡಲಾಯಿತು. ಬಿಲ್ನ ಪರವಾಗಿ 288 ಮತಗಳು ಬಿದ್ವು. ಇದರ ಜೊತೆಗೆ ಅದರ ವಿರುದ್ಧವಾಗಿ 238 ಮತಗಳು ಬಿದ್ವು. ಸೊ ಅಂತಿಮವಾಗಿ ಬಿಲ್ಗೆ ಪರವಾಗಿ ಅತಿ ಹೆಚ್ಚು ಮತಗಳು ಬಿದ್ದಂಥ ಹಿನ್ನೆಲೆಯಲ್ಲಿ ಈಗ ಲೋಕಸಭೆಯಲ್ಲಿ ಅದನ್ನು ಅಂಗೀಕಾರಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಸೊ ಈಗ ಮುಂದಿನ ಹಂತ ರಾಜ್ಯಸಭೆ ಇರುವಂಥದ್ದು. ರಾಜ್ಯಸಭೆಯಲ್ಲೂ ಕೂಡ ಇವತ್ತು ಈ ಬಿಲ್ಲನ್ನು ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾಕೆಂದರೆ 4ನೇ ತಾರೀಕು ಅಂದರೆ ನಾಳೆಗೆ ಈ ಒಂದು ಬಿಲ್ ಇದು ಲೋಕಸಭೆ ಮತ್ತು ರಾಜ್ಯಸಭೆ ಕಲಾಪ ಅಂತ್ಯ ಆಗುತ್ತೆ. ಸೊ ಹಾಗಾಗಿ ಇವತ್ತು ಅಥವಾ ನಾಳೆ ಒಳಗಡೆ ಈ ಒಂದು ಬಿಲ್ಗೆ ಅನುಮೋದನೆಯನ್ನು ರಾಜ್ಯಸಭೆಯಲ್ಲೂ ಕೂಡ ಪಡ್ಕೊಳ್ಬೇಕಾಗತ್ತೆ. ಅದಾದ ಬಳಿಕ ಇದು ರಾಷ್ಟ್ರಪತಿಗಳಿಗೆ ಹೋಗುತ್ತೆ. ಹೀಗಾಗಿ ಆದಷ್ಟು ಬೇಗ ಈ ಬಿಲ್ಲನ್ನು ಪಾಸ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಚಿಂತನೆಯನ್ನು ನಡೆಸಿರುವಂಥದ್ದು. ಹೀಗಾಗಿ ರಾಜ್ಯಸಭೆಯಲ್ಲೂ ಕೂಡ ಇವತ್ತಿನ ಬಿಲ್ಲನ್ನು ಮಂಡಿಸಿ ಅನುಮೋದನೆಯನ್ನು ಪಡ್ಕೊಳ್ಳುವಂಥ ಲೆಕ್ಕಾಚಾರದಲ್ಲಿದೆ. ಈ ಮೂಲಕ ಒಂದು ಬಹುದೊಡ್ಡ ಸಕ್ಸಸ್ ಅನ್ನು ಪಡೆಯುವಂಥ ಲೆಕ್ಕಾಚಾರದಲ್ಲೂ ಕೂಡ ಈಗ ಸರ್ಕಾರ ಇರುವಂಥದ್ದು. ಈ ಹಿಂದೆ ತ್ರಿಬಲ್ ತಲಾಖ್ ಕೂಡ ಸಾಕಷ್ಟು ವಿರೋಧಗಳಿತ್ತು. ಅದನ್ನ ಮೀರಿ ಏನು ಸಂಸತ್ನಲ್ಲಿ ಅದನ್ನು ಅನುಮೋದಿಸುವಂಥ ಕೆಲಸವನ್ನ ಸರ್ಕಾರ ಮಾಡಿತ್ತು. ಅದರಂತೆ ಈಗ ವಕ್ಫ್ ಬಿಲ್ ವಿರೋಧ ಏನು ಬರ್ತಾ ಇತ್ತು ಅದನ್ನು ಮೀರಿ ಇದನ್ನ ಅನುಮೋದನೆಗೊಳಿಸುವಂಥ ಕೆಲಸವನ್ನ ಕೂಡ ಈಗ ಸರ್ಕಾರ ಮಾಡ್ತಾ ಇದ್ದೇವೆ. ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್. ಈಗ ರಾಜ್ಯಸಭೆಯಲ್ಲಿ ನಂಬರ್ಸ್ ಎಷ್ಟಿದೆ ಅಂತ ಕೂಡ ಹೇಳ್ಬಿಡ್ತೀನಿ ನಿಮಗೆ. 236 ಟೋಟಲ್ ನಂಬರ್ಸ್ ಇರೋದು. ಮ್ಯಾಜಿಕ್ ನಂಬರ್ ಎಷ್ಟು ಬೇಕು ಎನ್ ಡಿ ಎ ಅವ್ರಿಗೆ ಅಲ್ಲೂ ಪಾಸ್ ಮಾಡ್ಕೊಳ್ಳೋಕ್ಕೆ ಅಂತ ಕೇಳಿದರೆ 119. ಈಗ ಎನ್ ಡಿ ಎ ಹತ್ರ ಎಷ್ಟಿದೆ ಅಂತ ನೀವು ಕೇಳ್ಬೋದು. ರಾಜ್ಯಸಭೆಯಲ್ಲಿ ನಂಬರ್ಸು ಮೆಜಾರಿಟಿನ ದಾಟಿದ್ದಾರೆ ಅವರು. ಅಂದರೆ 225 ನಂಬರ್ಸ್ ಆಲ್ರೆಡಿ ಇದ್ದಾರೆ. ಸೊ ಅಲ್ಲೂ ಪಾಸ್ ಆಗೋದು ನಿಶ್ಚಿತ.